ದಕ್ಷ ಪ್ರಾಮಾಣಿಕ ಮಾಜಿ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಅವರ ಭಾವಚಿತ್ರವನ್ನು ಸರ್ಜಾಪುರ ಪೊಲೀಸ್ ಠಾಣೆಯ ವೃತ್ತ ಆರಕ್ಷಕ ನಿರೀಕ್ಷಕ ನವೀನ್ ಕುಮಾರ್ ಅವರಿಗೆ ಹಸ್ತಾಂತರಿಸಲಾಯಿತು. ಈ ಕಾರ್ಯಕ್ರಮವು ಸರ್ಜಾಪುರ ಮತ್ತು ಅತ್ತಿಬೆಲೆ ಪೊಲೀಸ್ ಠಾಣೆಗಳಲ್ಲಿ ಜರುಗಿತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ವಿಜಯರೆಡ್ಡಿ ಅವರು ಮಾತನಾಡಿ, ಮಧುಕರ್ ಶೆಟ್ಟಿ ಅವರು ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದರು ಎಂದರು. ಅವರು ರಾಜ್ಯ ಕಂಡ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ದರು ಮತ್ತು ಅವರನ್ನು ಸ್ಮರಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಹೇಳಿದರು. ಇಂತಹ ಅಧಿಕಾರಿಯನ್ನು ನಾವು ಎಂದೆಂದಿಗೂ ಮರೆಯಬಾರದು. ಅವರು ಕಾರ್ಯಗಳು ಸದಾ ಸ್ಮರಿಸಬೇಕು ಎಂದು ವಿಜಯರೆಡ್ಡಿ ಹೇಳಿದರು. ಇಂತಹ ಆಡಳಿತಗಾರರು ಎಲ್ಲ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದರೆ ಭ್ರಷ್ಟಾಚಾರ ಮುಕ್ತ ಮತ್ತು ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಿಸಲು ಸಾಧ್ಯ. ಅವರು ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಮಧುಕರ್ ಶೆಟ್ಟಿ ಅವರ ಭಾವಚಿತ್ರವನ್ನು ಇರಿಸಬೇಕು ಮತ್ತು ಅವರ ದಕ್ಷ ಆಡಳಿತದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಹಕ್ಕು ಅಡಿಯಲ್ಲಿ ತಿಳಿಸಬೇಕು ಎಂದು ಒತ್ತಾಯಿಸಿದರು. ಈ ಮೂಲಕ ಸಮಾಜದಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆಯ ಮಹತ್ವವನ್ನು ಎತ್ತಿ ಹಿಡಿಯಬೇಕೆಂದು ಅವರು ಕರೆ ನೀಡಿದರು. ಆನೇಕಲ್ ತಾಲೂಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸರ್ಜಾಪುರ ಮತ್ತು ಅತ್ತಿಬೆಲೆ ಪೊಲೀಸ್ ಠಾಣೆಗಳಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ದಿನ ನಾವು ಯಾಕಂದರೆ ನಮಗಿಲ್ಲಿ ಆರಕ್ಷಕ ನಿರೀಕ್ಷಕರು ಒಂದು ಮನವಿ ಪತ್ರವನ್ನು ತಗೊಂಡ್ರು, ಅದೇ ರೀತಿಯಾಗಿ ಫೋಟೋವನ್ನು ಅವರು ತಗೊಂಡ್ರು, ಸ್ಪಂದಿಸಿದರು. ಪ್ರತಿ ಸ್ಟೇಷನಲ್ಲೂ ನಮಗೆ ಮಧುಕರ್ ಶೆಟ್ಟಿಯವರ ಭಾವಚಿತ್ರವನ್ನು ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಪ್ರತಿ ಸ್ಟೇಷನಲ್ಲೂ ಸ್ಪಂದಿಸ್ತಾ ಇದ್ದಾರೆ. ಯಾಕೆ ಈ ಸಂದರ್ಭದಲ್ಲಿ ಅವರ ಹೆಸರನ್ನು ನಾವು ಹೇಳಬೇಕು ಅಂದರೆ, ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕರ್ನಾಟಕದ ಹೆಮ್ಮೆಯ ಮಣ್ಣಿನ ಮಗ. ಅದು ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿರುವಂಥವ್ರು. ಏಕೆಂದರೆ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯ ಸಂದರ್ಭದಲ್ಲಿ ಒಬ್ಬ ಶಾಸಕರನ್ನು ಬಂಧಿಸುವಂಥದ್ದು ಈ ನಮ್ಮ ವ್ಯವಸ್ಥೆಯಲ್ಲಿ ತುಂಬ ಕಷ್ಟ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಶಾಸಕರ ಕಚೇರಿಗೆ ಹೋಗಿ ಅವರನ್ನು ಬಂಧಿಸಿದಂಥ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ, IPS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂಥವರು ಮಧುಕರ್ ಶೆಟ್ಟಿಯವರು. ಅದೇ ರೀತಿಯಾಗಿ ಆವತ್ತಿನ ಆಡಳಿತ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ಜೈಲಿಗೆ ಅಟ್ಟಿದಂತಹ ಅವರನ್ನು ಒಬ್ಬ ಅಧಿಕಾರಿ ಯಾರಾದರೂ ಇದ್ದರೆ ಅವರು ನಮ್ಮ ಮಧುಕರ್ ಶೆಟ್ಟಿಯರವರು. ಮತ್ತು ಲೋಕಾಯುಕ್ತವನ್ನು ಬಲಪಡಿಸಿದಂತಹ ಅಧಿಕಾರಿ ಮಧುಕರ್ ಶೆಟ್ಟಿಯರವರು. ಯಾಕಂದರೆ ಆವತ್ತು ಸಂತೋಷ್ ಹೆಗ್ಡೆ ಅವರ ತಂಡದಲ್ಲಿ ಅಲ್ಲಿ ಕಾರ್ಯನಿರ್ವಹಿಸಿದಾಗ ಭ್ರಷ್ಟಾಚಾರ ಅನ್ನುವಂಥದ್ದು ತುಳುಕ್ತಾ ಇದ್ದಂಥ ಸಂದರ್ಭದಲ್ಲಿ, ಯಾಕಂದರೆ ಇಡೀ ವ್ಯವಸ್ಥೆ ಬಳ್ಳಾರಿಯ ದಣಿಗಳ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ಇಡೀ ಅವರನ್ನು ಮಟ್ಟ ಹಾಕಿದ್ದು, ಅವರ ಮೇಲೆ FIR ಮಾಡಿದಂಥದ್ದು, ಆವತ್ತಿನ ಗಣಿ ಹಗರಣವನ್ನು ಬಯಲಿಗೆ ತಂದು ಅವರ ಮೇಲೆ FIR ಮಾಡಿ ಈ ವ್ಯವಸ್ಥೆಯನ್ನು ನಾವು ಗೌರವಪೂರ್ವಕವಾಗಿ ಸಂವಿಧಾನದಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಅದೇ ರೀತಿಯಾಗಿ ನ್ಯಾಯಾಂಗವನ್ನು ಹೇಗೆ ನಾವು ಗೌರವಿಸ್ತೀವೋ ಆ ವ್ಯವಸ್ಥೆಗೆ ಆಯ್ಕೆಯಾಗಿ ಬಂದಂಥವ್ರು ಹಲವಾರು ಜನ ಆ ವ್ಯವಸ್ಥೆಯ ವಿರುದ್ಧವಾಗಿ ನಡ್ಕೊಂಡಾಗ ಆ ವ್ಯವಸ್ಥೆಯ ವಿರುದ್ಧವಾಗಿ ಭ್ರಷ್ಟರನ್ನು ಸದೆಬಡೆದಂಥವರು